ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಆಯ್ತಲ್ಲ. ಈ ಮರ್ಡರ್ ಆದಂತಹ ಭೀಕರ ದೃಶ್ಯ ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ. ಆ ದೃಶ್ಯ ಪವರ್ ಟಿವಿಗೂ ಸಿಕ್ಕಿದೆ. ಆ ವಿಡಿಯೋ ನೋಡ್ಬೇಕು ನೀವು. ಜನರ ಎದುರಲ್ಲೇ ಕೊಚ್ಚಿ ಕೊಂದಾಕ್ಬಿಡ್ತಾರೆ ಆ ಹಂತಕರು. ಬೆಳಗ್ಗೆಯಿಂದ ರಾತ್ರಿ ತನಕವೂ ಕೂಡ ಹೊಂಚು ಹಾಕಿ ಪ್ಲಾನ್ ಮಾಡಿಕೊಂಡು ಆತನನ್ನ ಫಿನಿಶ್ ಮಾಡಿರೋದು. 2 ಬೈಕು 2 ಕಾರುಗಳಲ್ಲಿ ರೌಂಡ್ಸ್ ಆಗ್ತಾ ಇದ್ರು. ಕಡೆಗೆ ರಾತ್ರಿ ಡೆಡ್ಲಿ ಮರ್ಡರ್ ಆಗಿದೆ. ಮೊಬೈಲ್ನಲ್ಲಿ ಸರಿಯಾಗಿದೆ ಈ ಕೊಲೆ ಮಾಡ್ತಿರುವಂತಹ ದೃಶ್ಯ. ಕಾರು ಬೈಕ್ನಲ್ಲಿ ಬಂದು ಆ ಆರೋಪಿಗಳು ಹತ್ಯೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಬೈಕ್ನಲ್ಲಿ ಬಂದಂಥವರು ಹೆಲ್ಮೆಟ್ ಹಾಕೊಂಡು ಬಂದಿರ್ತಾರೆ. ಆ ಹಂತಕರ ತಂಡ ಲಾಂಗ್ ಬೀಸಿ ಕೊಚ್ಚಿ ಮನಸ್ಸೋ ಇಚ್ಛೆ ದಾಳಿ ಮಾಡಿದ್ದಾರೆ. ಕೆಳಗೆ ಬಿದ್ದರೂ ಬಿಡಲಿಲ್ಲ. ಬಿಕ್ಲು ಶಿವನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಆಮೇಲೆ ಓಡೋ ಬರದಲ್ಲಿ 2 ಕಾರುಗಳ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾರೆ ಬಿಕ್ಲು ಶಿವ. ಅಲ್ಲಿ ಎಡವಟ್ಟಾಗಿತ್ತು. ಆ ಎಡ್ಜ್ ಬರುತ್ತಲ್ಲ, ಫುಟ್ಪಾತ್ ಬರುತ್ತಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ ಕಾರುಗಳನ್ನು. ತಪ್ಪಿಸ್ಕೊಂಡು ಓಡೋ ಟೈಮ್ನಲ್ಲಿ 2 ಕಾರುಗಳ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾನೆ ಬಿಕ್ಲು ಶಿವ. ಸಿಕ್ಕಾಕಂತಿದ್ದಂಗೆ ಈ ಕಿರಾತಕರು ತಂದಿದ್ದಂತಹ ಲಾಂಗು ಮಚ್ಚಿನಿಂದಲೇ ಮನಸ್ಸು ಇಚ್ಛೆ ಕೊಚ್ಚಿ ಕೊಂದಾಕ್ಬಿಟ್ಟಿದ್ದಾರೆ. ರಾತ್ರಿ ಸುಮಾರು 8:30 ಸುಮಾರಿಗೆ ಬಿಕ್ಲು ಶಿವ ಮರ್ಡರ್ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಬಿಕ್ಲು ಶಿವನ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿರೋ ವಿಜುವಲ್ಸ್ ನೋಡ್ತಾ ಇದ್ದೆ. ಮೋಸ್ಟ್ ಪ್ರಾಬಬ್ಲಿ ಈ ಎಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ರು ಅಂತ ಬಿಕ್ಲು ಶಿವನನ್ನ ಮರ್ಡರ್ ಮಾಡೋಕ್ಕೆ? ಶರತ್, ಏನು ಮೊನ್ನೆ ರಾತ್ರಿ ಕೊಲೆಯಾದಂತಹ ಬಿಕ್ಲು ಶಿವ ಅಲಿಯಸ್ ಶಿವಪ್ರಕಾಶ್ ಏನಿದ್ದಾನೆ, ಈತನನ್ನ ಹತ್ಯೆ ಮಾಡೋದಕ್ಕೆ ಆರೋಪಿಗಳು ಕಳೆದ 2.5 ತಿಂಗಳಿಂದ ಕೂಡ ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಈ 2-3 ಬಾರಿ ಕೂಡ ಅವರ ಮೇಲೆ ಅಟೆಂಪ್ಟ್ ಮಾಡಿರ್ತಾರೆ. ಅದು ಯಾವುದು ಕೂಡ ಸಕ್ಸಸ್ ಆಗಿರೋದಿಲ್ಲ. ಮೊನ್ನೆ ಕೂಡ ಇದೇ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಲ್ಲಿ ಒಂದು ಸೋರ್ಸ್ ಅನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಆತ ಎಲ್ಲಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಅದನ್ನ ಡೀಟೇಲ್ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಪಡೆಯುವಂತ ಉದ್ದೇಶದಿಂದಾಗಿ ಒಬ್ಬ ಅಲ್ಲೇ ಕೂಡ ವ್ಯಕ್ತಿ ಇರ್ತಾನೆ. ಬೆಳಗಿನಿಂದ ಇಡೀ ದಿನ ಕೂಡ ಆತ ಬಿಕ್ಲು ಶಿವ ಮನೆ ಒಳಗಡೆ ಇರ್ತಾನೆ, ಹೊರಗಡೆ ಬರೋದಿಲ್ಲ. ಸಂಜೆ ಸುಮಾರು ಒಂದು 7:30ರಿಂದ 7:50 ಸುಮಾರಿಗೆ ಆತನ ಕಾರ್ ಡ್ರೈವರ್ಗೆ ಆ ಲೊಕೇಶನ್ ಅವನಿಗೆ ಕರೆಯನ್ನ ಮಾಡ್ತಾನೆ, ಕಾರ್ನ ಕೀಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಸೊ ಆತ ಹೊರಗಡೆ ಬಂದು ಫೋನ್ ಅನ್ನ ಮಾಡ್ತಾನೆ. ಆಗ ಇಮ್ರಾನ್ ಮತ್ತೆ ಲೋಕೇಶ್ ಇಬ್ರು ಕೂಡ ಇರ್ತಾರೆ. ಈ ಹೊರಗಡೆ ಬಂದಂತಹ ಶಿವ ಏನ್ ಮಾಡ್ತಾನೆ, ಕಾರ್ನ ಕೀಯನ್ನ ತೆಗೆದುಕೊಂಡು ಅವನ ಜೊತೆ ಮಾತಾಡ್ತಾ ಹೇಳ್ತಾನೆ, ಕಾರನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ. ಅದಾದ ಬಳಿಕ ಆತನನ್ನ ಹೊರಡಬೇಕು ಅಂತ ಸಂದರ್ಭದಲ್ಲಿ ಒಂದು ಸಿಗರೇಟ್ ಅನ್ನ ತೆಗೆದುಕೊಂಡು ಸೇತ ಅಲ್ಲೇ ನಿಂತಿರ್ತಾನೆ. ಆ ತಕ್ಷಣಕ್ಕೆ ಆಗಾಗ್ಲೇ ಈ ಸುಮಾರು ಒಂದು 7-8 ಜನ ಆರೋಪಿಗಳು ಹೆಲ್ಮೆಟ್ ಅನ್ನ ಧರಿಸಿ ಏಕಾಏಕಿ ಬಂದು ದಾಳಿ ಮಾಡ್ತಾರೆ. ಆತ ನೇನು ಮನೆ ಕಡೆ ಹೆಜ್ಜೆ ಹಾಕ್ಬೇಕು ಅಂತ ಹೇಳಿ 2 ಸ್ಟೆಪ್ ಮುಂದೆ ಹಾಕ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಆತ ತಪ್ಪಿಸಿಕೊಳ್ಳುವಂತಹ ಬರದಲ್ಲಿ ಕಾರ್ನ ಮಧ್ಯೆ ಓಡ್ತಾನೆ. ಆ ಕಾರ್ನ ಮಧ್ಯೆ ಹೋದಂತಹ ವೇಳೆಯಲ್ಲಿ ಸುತ್ತು ಕೂಡ ಲಾಕ್ ಮಾಡ್ತಾರೆ. ಆಗ ಎಲ್ಲೂ ಕೂಡ ಅವನು ಹೋಗೋದಕ್ಕೆ ಚಾನ್ಸಸ್ ಸಿಗಲ್ಲ. ಆಗ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹತ್ಯೆಯನ್ನ ಮಾಡ್ತಾರೆ. ಈ ಒಂದು ದೃಶ್ಯಗಳು ಕೂಡ ಅಲ್ಲೇ ಇದ್ದಂತ ಸ್ಥಳೀಯರ ಒಂದು ಮೊಬೈಲ್ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂದ್ರೆ ಈ ಹತ್ಯೆ ಆಗೋದಕ್ಕೂ ಮುಂಚೆ ಸುಮಾರು ಅರ್ಧ ಗಂಟೆ ಮುಂಚೆ ಅವರು 2 ಟೂ ವೀಲರ್ಗಳು ಸೇರಿದಂತೆ ಕಾರ್ನಲ್ಲೂ ಕೂಡ ರೌಂಡ್ಸ್ ಅನ್ನು ಹಾಕಿರ್ತಾನೆ. 2 ಸ್ಕಾರ್ಪಿಯೋ ಸೇರಿದಂತೆ 2 ಟೂ ವೀಲರ್ಗಳಲ್ಲೂ ಕೂಡ ಓಡಾಟವನ್ನು ಮಾಡಿರ್ತಾರೆ. ಅವ್ರು ಯಾರೂ ಬಂದಿರೋದಿಲ್ಲ. ಅವನು ಹೊರಗಡೆ ಬರ್ತಿದ್ದಂತೆ ಕೂಡ ಒಂದು ಪಕ್ಕ ಸೋರ್ಸ್ ಅನ್ನು ಕೊಡ್ತಾರೆ, ಇನ್ಫಾರ್ಮೇಶನ್. ಸೊ ಆ ಸಂದರ್ಭದಲ್ಲಿ ಈತನನ್ನ ಹತ್ಯೆ ಮಾಡಿರುವಂಥದ್ದು. ಸಿದ್ದಾಪುರ ಮಹೇಶನ ಒಂದು ಹತ್ಯೆ ಭೀಕರತೆ ಆದ ನಂತರ ಈ ಶಿವಪ್ರಕಾಶ್ ಏನಿದ್ದಾನೆ, ಈತನ ಒಂದು ಹತ್ಯೆ ಈ ಮಟ್ಟಕ್ಕೆ ಹಲ್ಲೆಯನ್ನ ಮಾಡಿರುವಂಥದ್ದು. ಸದ್ಯ ಈಗಾಗಲೇ 5 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಈಗ FIR ಕೂಡ ದಾಖಲಾಗಿದ್ದು ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಶರತ್, ಓಕೆ, ಎಸ್, ಮತ್ತೆ ಸಂಪರ್ಕ ಮಾಡ್ತೀನಿ ವೆಂಕಟೇಶ್, ಹಾಗೆ ಹೋಲ್ಡಲ್ಲೇ ಇರಿ.